ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಂಥ ಶೆಕೆ ಊರಲ್ಲಿ ಅಪ್ಪ. ನಾನು ಊರಿಗೆ ಬಂದಿದ್ದೇನೆ, ಮೊನ್ನೆ ಬಂದದ್ದು. ಮೊನ್ನೆ ಅಲ್ಲಿಂದ ಹೊರಟಿದ್ದೆ ನಾನು 15ಗೆ. 16ಗೆ ಬೆಳಿಗ್ಗೆ ಇಲ್ಲಿ ಮುಟ್ಟಿದ್ದೇನೆ. ನಿನ್ನೆ ಒಂದು ರೌಂಡ್ ಜಾತ್ರೆಗೆಲ್ಲ ಹೋಗಿದ್ದೆವು. ಹಾಗೆ ಎಂಥ ಶೆಕೆ, ರಾತ್ರಿ ಹೋಗಿದ್ದ ಆದರೂ ಶೆಕೆ ಅಪ್ಪ ಯಪ್ಪೋ. ತುಂಬ ಜನ ಇದ್ದರು, ಸಾಕಾಗಿತ್ತು. ಇವರು ಬರಲಿಲ್ಲ, ನಾನು ಮತ್ತು ಆರವ್ ಬಂದದ್ದು ಬಸ್ಸಲ್ಲಿ. ಇನ್ನು ಇವರು ನಾದು 20ಗೇನೋ ಬರ್ತೇನೆ ಅಂತ ಹೇಳಿದ್ದಾರೆ, ಮತ್ತೆ ಗೊತ್ತಿಲ್ಲ. ಅವರದ್ದು ಒಂದೊಂದು ಟೈಪ್ ಇರುತ್ತೆ. ಒಂದು ಸಲ ಬರ್ತೇನೆ ಅಂತ ಹೇಳ್ತಾರೆ, ಒಂದು ಸಲ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡ್ಬೇಕೇನು ಮಾಡ್ತಾರೆ ಅಂತ. ಬರ್ತೇನೆ ಅಂತ ಹೇಳಿದ್ದಾರೆ, ಬರ್ತಾರೆ ಅನಿಸುತ್ತೆ. ಹಾಗೆ ಗಂಟ್ಲೆಲ್ಲ ಒಂಥರ ಆಗ್ತುಂಟು, ಅದು ನೀರು ಚೇಂಜ್ ಆಯ್ತಲ್ಲ ಆ ಕಡೆಯಿಂದ ಈ ಕಡೆ. ಯಪ್ಪೋ ಊರಲ್ಲಿ ಎಂಥ ಶೆಕೆ, ಯಪ್ಪ ಕೂತ್ಕೊಳ್ಳಿಗೇನಾಗೋದಿಲ್ಲ, ಅಷ್ಟು ಶೆಕೆ ಇದೆ ಯಪ್ಪೂ. ಗಾಳಿನೂ ಸ್ವಲ್ಪನೂ ಗಾಳಿ ಬರೋದಿಲ್ಲ, ಇಷ್ಟು ಮರ ಎಲ್ಲ ಇದೆ ಇಲ್ಲಿ, ಆದರೂ ಗಾಳಿ ಇಲ್ಲ. ಮತ್ತು ಅಪ್ಪ ಇದಕ್ಕಿಂತ ಬೆಳಗಾಮಲ್ಲಿ ಇಷ್ಟಿಲ್ಲಪ್ಪ ಶೆಕೆ ಎಲ್ಲ, ಇಷ್ಟು ಇಲ್ಲ. ಆದರೂ ನಮಗೆ ಅಲ್ಲಿ ಶೆಕೆ ಅನಿಸುತ್ತೆ. ಇಲ್ಲೇ ತುಂಬ ಶೆಕೆ ಇದೆಪ್ಪ, ಅಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಓ ರಾಮ, ಈಗ ನಾನು ಬಟ್ಟೆ ವಾಶ್ ಮಾಡಿ ಹಾಕಿದಷ್ಟೇ, ಅಷ್ಟು ಬೇಗ ಡ್ರೈ ಕೂಡ ಆಯ್ತದು. ಎಷ್ಟು ಶೆಕೆ ಇರ್ಬೋದಾಗಾದರೆ. ಯಾವ ಆರವ್ ಮಲ್ಕೊಂಡ, ಹಾಗೆ ಸ್ವಲ್ಪ ಬ್ಲಾಗ್ ಮಾಡುವ ಅಂಥೇಳಿ ಹೊರಗಡೆ ಬಂದು ಕುತ್ಕೊಂಡಿದ್ದೇನೆ. ಇನ್ನು ನಿನ್ನೆ ಹೋಗಿದ್ದೇವಲ್ಲ ಜಾತ್ರೆಗೆಲ್ಲ, ಅದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೇನೆ ನಾನು ಇವಾಗ ಇದರಲ್ಲಿ. ಹಾಗೆ ನಮ್ಮ ಚಿಕ್ಕಮ್ಮನವ್ರು ಬರ್ತೇನೆ ಅಂತ ಹೇಳ್ತಾರೆ, ಒಂದು ಸಲ ಬರ್ತಿಲ್ಲ ಅಂತ ಹೇಳ್ತಾರೆ. ಬರ್ತೇನೆ ಅಂತ ಹೇಳಿದ್ರಪ್ಪ ಹುಡಿಯೂರು ಆಂಟಿ. ಅವರಿಗೆ ಹೊಳಿಲಿಕ್ಕೆ ತುಂಬ ಇದೆ, ಸ್ಟಿಚ್ ಮಾಡಲಿಕ್ಕೆ. ನೋಡಬೇಕು, ಅವರಾದರೆ ಅವರು ಬರ್ತಾರಾ. ಇನ್ನು ದಿಶಾ ನೋಡಬೇಕು, ಅವರಂತೂ ಒಬ್ಳಿಗೆ ಎಕ್ಸಾಮ್ ಏನೋ ಗೊತ್ತಿಲ್ಲ, ರಜೆ ಇಲ್ಲಲ್ಲ, ರಜೆ ಮಾಡಿ ಬರಲಿಕ್ಕೆ ಆಗೋದಿಲ್ಲಲ್ಲ ಅವಳಿಗೆ. ಆ ಕಡೆ ದಿಶನಿಗಾದರೆ ಬರ್ಬೋದು, ಅವಳೆಲ್ಲೇ ಕಾಲೇಜಿಗೆ ಹೋಗೋದಲ್ಲ, ಬರ್ಬೋದು ಅವಳಿಗೆ. ಬರ್ತಾಳೆಲ್ಲೋ ಗೊತ್ತಿಲ್ಲ, ಯಾರು ಬಂದಿಲ್ಲ ಯಾಕೋ ಅನಿಸುತ್ತೆ. ಅಂದರೆ ಬ್ಯುಸಿ ಇರ್ತಾರಲ್ಲ, ಹೇಳೋದು ಬ್ಯುಸಿ ಇರ್ತಾರಲ್ಲ, ಅವರಿಗೂ ಬ್ಯುಸಿ ಇರ್ತಾರೆ. ಮತ್ತು ಚಿಕ್ಕ ಆಂಟಿಗಂತೂ ಈಗ ಎಲೆಕ್ಷನ್ ಅಲ್ಲ ಇನ್ನು, ಅದರದಂತೂ ಫುಲ್ ಬ್ಯುಸಿ. ಅವರಿಗಂತೂ ಒಂದು ಮಾತಾಡಲಿಕ್ಕೂ ಟೈಮ್ ಇಲ್ಲ, ಆ ಥರ ಆಗಿದೆ ಅವರದ್ದು. ಶಿವರಾಮ, ಮತ್ತೆಂತ ಮಾಡಲಿಕ್ಕಾಗತ್ತೆ. ಬೆಳ್ತಂಗಡಿ ಆಂಟಿ ಅಂತ ಅಯ್ಯೋ ನನಗೆ ಬೈತಾರೆ ಮತ್ತು ಆಂಟಿ ಅಂತ ಹೇಳಿದರೆ. ಚಿಕ್ಕಮ್ಮ ಅವರಿಗೂ ಹಾಗೆ, ಅವರಿಗೂ ಗೊತ್ತಿಲ್ಲ, ಅವರು ಬರ್ತಾರೋ ಇಲ್ವೋ ನಾನು ಕೇಳಲೂ ಇಲ್ಲ. ಮತ್ತು ಅವರು ಬ್ಯುಸಿ ಇರ್ತಾರಲ್ಲ ಅಲ್ಲಿ, ಈಗ ಸ್ಕೂಲಿಗೂ ರಜೆ ಇಲ್ಲ, ಹಾಗೆ ಸ್ವಲ್ಪ ಏನಾದರೂ ಕೆಲಸ ಇರತ್ತಲ್ಲ, ಮಾಡ್ತಿರ್ತಾರೆ ಏನೋ ಗೊತ್ತಿಲ್ಲ. ಮತ್ತು ಸಂಜೆ ಹೊತ್ತಿಗೆ ಕಾಲ್ ಮಾಡಬೇಕು, ಇನ್ನೆಂತಾಗೆ ಜಾತ್ರೆ ಮುಗೀತಲ್ಲ, ಹೀಗೆ ತಿರುಗಾಡ್ಲಿಕ್ಕೆ ಆದರೆ ಬರ್ತಾರೋ ಏನೋ. ಟೆಂಪಲಿಗೆಲ್ಲ ಹೋಗುತ್ತಾದ್ರೆ ಅದು ಇವರು ಬರಬೇಕಲ್ಲ, ಆನಂತರ ಹೋಗೋದು ನಾವು. ಶುಭೂ ತುಂಬ ಹಲಸಿನಕಾಯಿ ಆಗಿದೆ ಈ ಸಲ, ಭರ್ಜರಿ. ಆದರೆ ನಾವು ಹೋಗುವಾಗ, ಊರಿಗೆ ಹೋಗುವಾಗ, ಬೆಳಗಾಮಿಗೆ ಹೋಗುವಾಗ ಅದು ಹಣ್ಣಾಗೋದಿಲ್ಲ ಅನಿಸುತ್ತೆ, ಅದು ಇಷ್ಟಿದೆ. ಇನ್ನದು ಹಣ್ಣಾಗಲಿಕ್ಕೆ ಎಷ್ಟು ಟೈಮ್ ಬರುತ್ತೋ. ಪರವಾಗಿಲ್ಲ, ಅಮ್ಮ ಬಸ್ಸಲ್ಲಿ ಹಾಕ್ತಾರಲ್ಲ. ತಮ್ಮನ ಹತ್ರ ಹೇಳಿ, ಒಂದು ಕೊಟ್ಟರು ಯಾರಿಗ ನೀನು ನೋಡಿ ಎಂತ ಮಾಡ್ತೇನೆ. ಹೋದ ಸಲ ನನಗೆ ಮನೆಯದು ಹಲಸಿನಕಾಯಿ ಸಿಗಲಿಲ್ಲ, ಬೇರೆಯವ್ರ ಮನೆಯಿಂದ ತಂದು ಕೊಟ್ಟದಮ್ಮ. ಆದರೆ ಅದು ಸ್ವೀಟ್ ಇತ್ತು, ಆದರೆ ಇದು ತುಂಬ ಸ್ವೀಟ್ ಇದೆ ಮನೆಯದು, ತುಂಬ ಒಳ್ಳೆಯದುಂಟು ಇದು ಹಲಸಿನಕಾಯಿ, ದೊಡ್ಡದಾಗುತ್ತೆ. ಯಾರ ಮನೇಲಿ ಕೂಡ ಮಾವಿನಕಾಯೇ ಇಲ್ಲ ಅನಿಸುತ್ತೆ, ಯಾಕಂದರೆ ಸುಮ್ಮನೆ ಸೈಲೆಂಟ್ ಇದ್ದಾರೆ. ಅಮ್ಮನ ಹತ್ರ ನಾನು ತುಂಬ ಸಲ ಕೇಳಿದ್ದೆ, ಯಾರ ಮನೇಲಿ ಮಾವಿನಕಾಯಿ ಇಲ್ವಾ? ಇಲ್ಲ ಅಂತೆ, ಯಾರ ಮನೇಲಿ ಇಲ್ವ. ಈ ಬಿಸಿಲಿಗೆ ಮಾವಿನಕಾಯಿ ಇಲ್ಲ, ಏನಾಗಲಿಕ್ಕಿಲ್ಲ. ಮತ್ತು ಗೋಡಂಬಿ ತುಂಬ ಆಗಿದೆ, ತೋರಿಸ್ತೇನೆ ಗೋಡಂಬಿ. ಇದು ಗೇರು ಬೀಜ ನೋಡಿ ಎಷ್ಟು ಉಂಟು. ಇನ್ನು ಅದು ಸುಟ್ಟು ತಿನ್ನಲಿಕ್ಕೆ ನಾನು ಹೇಳಿದೆ, ಅವನು ಹೇಳಿದ ಸುಟ್ಟು ತಿನ್ನುವನ ಅಂತ. ಅದಕ್ಕೆ ಬೇಡ, ಇವರು ಬಂದ ನಂತರ ತಿನ್ನುವ ಅಂತ ಇಲ್ಲೇ ಇಟ್ಟಿದ್ದಾನೆ. ಮತ್ತು ಇದು ಹಸಿ, ಇದು ಪದಾರ್ಥ ಮಾಡಲಿಕ್ಕೆ ಅಂತ ಮೊನ್ನೆ ಇಟ್ಟದಂತೆ ಅಮ್ಮ. ನಾನು ಬರ್ತೇನೆ ಅಂತ ಅಂದ್ಕೊಂಡು ನಾನು ಬಂದೇ ಇಲ್ಲ ಆಯ್ತಲ್ಲ.
ಹಾಗೆ ಅದು ಸ್ವಲ್ಪ ಡ್ರೈ ಆಗಿದೆ, ಅದು ಇನ್ನು ಒಣಗಿದೆ ಅಂತಂದ್ರೆ ಅದು ಸುಟ್ಟು ತಿನ್ನಲಿಕ್ಕಾಗುತ್ತೆ, ಅದಕ್ಕೆ ಒಣಗ್ಲಿಕ್ಕೆ ಹಾಕಿದ್ದಾರೆ. ನಮ್ಮ ಮನೇಲಿ ಎಷ್ಟು ತುಳಸಿ ಗಿಡ ಎಷ್ಟು ಚೆಂದಾಗಿದೆ ನೋಡಿ, ವಾವ್ ಅನಿಸುತ್ತೆ ನನಗೆ ಈ ಥರ ಆದರೆ. ದೊಡ್ಡದಾಗಿದೆ, ಎಷ್ಟು ಇಲ್ಲಿ ತುಂಬ ಆಗಿದೆ. ಅಲ್ಲಿ ಆದರೆ ನಾನು ಒಂದು ಎಲೆ ತೆಗಿಬೇಕಾದ್ರೆ ಮೇಲೆ ಕೆಳಗಡೆ ನೋಡಬೇಕು, ಅಯ್ಯಪ್ಪ ಕಷ್ಟ. ಇಲ್ಲಿ ತುಂಬ ಉಂಟು, ಇಲ್ಲಿ ಅದರ ಮಣ್ಣೆಲ್ಲ ತುಂಬ ಇದೆ ಅಲ್ಲ, ಹಾಗೆ ಇಷ್ಟು ಮರ ಇಷ್ಟು ಇದಿದ್ರು ಎಂಥ ಶೆಕೆ ಆದರೂ ಹೇಳೋದೆಲ್ಲರೂ ಹೇಳ್ತಿದ್ದಾರಪ್ಪ, ಮರ ಗಿಡ ಇದ್ದರೆ ತಂಪು ಅನಿಸುತ್ತೆ. ಇಲ್ಲಿ ಶೆಕೆ ಅಂದರೆ ಯಪ್ಪ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಆ ಥರ ಆಗಿದೆ. ಮತ್ತು ಹಲಸಿನಕಾಯಿ ನೋಡಿ ತುಂಬ ಆಗಿದೆ ಈ ಸಲ, ತುಂಬ ಅಂದರೆ ಕಾಣುತ್ತಾ ನಿಮಗೆ, ಕಾಣುತ್ತಾ ಇದೆ. ಇಲ್ಲಿ ನೋಡಿ ಎಷ್ಟಾಗಿದೆ, ಈ ಸೈಡಲ್ಲಿ ತುಂಬ ಆಗಿದೆ. ಇಲ್ಲಿ ನೋಡಿ ನಮ್ಮ ಮನೆ ಕಡೆ ಯಪ್ಪ ಕಾಡೆ, ಅಲ್ಲಿ ಒಂದು ಮನೆ ಉಂಟು, ಮತ್ತು ಯಾರ ಮನೆ ಇಲ್ಲ, ಕಾಡು ಅನ್ಸ. ಆ ಕಡೆ ಇದೆ, ಇಲ್ಲಿ ಹತ್ರ ಒಂದು 2 ಮನೆ ಇರೋದು. ದೊಡ್ಡ ತಮ್ಮ ಬೊಂಡ ಅಂತ ತೆಗ್ತದೆ, ಅದು ಬೊಂಡ ಅಲ್ಲ, ಅದು ಇದು ತೆಂಗಿನಕಾಯಿ ಆಗಿದೆ. ಅದು ಇನ್ನು ಅಮ್ಮನ ಹತ್ರ ಕೇಳುವಾಗಷ್ಟೇ ಯಾವುದು ಬೊಂಡ ಇರುತ್ತೆ ಅಂತಲ್ಲಿ ನೋಡಬೇಕು, ತೆಗಿಬೇಕಪ್ಪ ಆಗೋದಿಲ್ಲ. ಇನ್ನು ಗೊತ್ತಲ್ಲ, ಅದನ್ನು ಹಾಕ್ತೇನೆ ವೀಡಿಯೋ. ಎಲ್ಲ 4 ಬಂದಿದ್ದ ಏನೋ, ಯಪ್ಪೋ ಈ ಸಲ ಎಂಥ ಜನ, ಯಪ್ಪೋ ಸೂಪರ್. ಅಂದರೆ ಪುತ್ತೂರು ಜಾತ್ರೆ ಅಂತೂ ನಮ್ಮ ಪುತ್ತೂರಿನವರಿಗೆ ದೊಡ್ಡ ಹಬ್ಬ ಅಂದ್ರೇ ಜಾತ್ರೆ ಅಲ್ಲ, ನಮಗೆ ಪುತ್ತೂರು ಜಾತ್ರೆನೇ ದೊಡ್ಡ ಹಬ್ಬ ಅಂದರೆ ನಮಗೆ. ಯಪ್ಪ ಪುತ್ತೂರು ಜಾತ್ರೆ ಅಂದರೆ ಸೂಪರ್. ಚಿಕ್ಕ ರೋಗ ನೋಡಬೇಕದು ಜಾಲಿ ಆಗ್ತಿತ್ತು, ಇವಾಗನಾಗುತ್ತೆ. ಆದರೆ ಚಿಕ್ಕ ರೋಗ ಒಂಥರ ಬೇರೆನೇ ಜಾಲಿ. ಈಗ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಆ ಥರ ಅಲ್ಲ. ಈಗ ಎಲ್ಲರೂ ಅವ್ರವ್ರ ಮದುವೆಗೆ ಅವ್ರವ್ರು ಒಂದೊಂದು ಕಡೆಯಲ್ಲಿ ಒಂದೊಂದು ಎಲ್ಲಿಯಾದರೂ ಇರ್ತಾರೆ, ಯಾರು ಸಿಗೋದಿಲ್ಲಲ್ಲ, ಫ್ಯಾಮಿಲಿ ಜೊತೆನೇ ಹೋಗಬೇಕು ಬರಬೇಕು ಆ ಥರ. ಇನ್ನು ಆ ವಿಡಿಯೋ ಹಾಕ್ತೇನೆ ನೋಡಿ. ಈಗ ಗೋಬಿ ಮತ್ತು ಜ್ಯೂಸ್ ಎಲ್ಲ ತಿಂದಾಯಿತು, ಇನ್ನು ಮನೆಗೆ ಹೋಗುವ ಅಂತ ಹರವು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾನೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.